ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರೈತರು ಬೆಳೆದಂತ ತರಕಾರಿ, ಹೂವು, ಹಣ್ಣು ಮಣ್ಣು ಪಾಲಾದ್ವು. ಸರ್ಕಾರದ ನಮ್ಮ ಸಲಹೆಯನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ಸರ್ಕಾರ ನಮ್ಮ ಸಲಹೆಯನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಆರೋಪವನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ. ವಿಪಕ್ಷಗಳು ರೈತರು ಕಾರ್ಮಿಕರ ಸಭೆಯ ಬಳಿಕ ಹೇಳಿಕೆಯನ್ನ ನೀಡಿದ್ದಾರೆ. 21 ಲಕ್ಷ ಜನ ಸಂಘಟಿತ ಕಾರ್ಮಿಕರಿದ್ದಾರೆ. ಬೆಂಗಳೂರಿನಲ್ಲಿ ವಲಸೆ ಕಾರ್ಮಿಕರು ಇರುವಂತದ್ದು. ಕೆಲಸ ಇಲ್ಲದೆ ಉದ್ಯೋಗವನ್ನ ಕಳೆದುಕೊಂಡಿದ್ದಾರೆ. ಅವರು ಸಿಎಂ ರಿಲೀಫ್ ಫಂಡ್ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ. ಎಷ್ಟು ಬಂತು, ಯಾರಿಗೆ ಕೊಟ್ರು ಅನ್ನೋ ಮಾಹಿತಿನೇ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗೆ PM ಕೇರ್ ಫಂಡ್ಗೆ ರಾಜ್ಯದಿಂದ ಹಣ ಕೊಟ್ಟಿದ್ದಾರೆ, ಆದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಏನೂ ಬಂದಿಲ್ಲ. ನಿಸ್ಸಹಾಯಕ ವರ್ಗಕ್ಕೆ ಪರಿಹಾರ ಕೊಟ್ಟಿಲ್ಲ ಅಂತ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದಕ್ಕೆ ನಾವು ಚಾರ್ಟ್ ಆಫ್ ಡಿಮ್ಯಾಂಡ್ಸ್ ಇಡ್ತಾ ಇದೀವಿ. ಅದನ್ನ ಸರ್ಕಾರ ನಿಗದಿತ ವೇಳೆ ಕಾರ್ಯಗತಗೊಳಿಸಲೇಬೇಕು, ಇಲ್ಲದಿದ್ರೆ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾಗಿತ್ತು ಅದನ್ನ ತಗೊಳ್ಳದೇನೆ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ರು ಅಂತಕ್ಕಂಥದ್ದು. ಅಂತಾರಾಷ್ಟ್ರೀಯ ವಿಮಾನಗಳನ್ನ, ಹೊರ ದೇಶದಿಂದ ಬರ್ತಕ್ಕಂಥ ವಿಮಾನಗಳನ್ನ ಅವನ್ನ ನಿರ್ಬಂಧಗೊಳಿಸ್ತಕ್ಕಂಥದನ್ನ ಫೆಬ್ರವರಿ ತಿಂಗಳಿಂದಲೇ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಕೂಡ ನಮ್ಮ ಅಭಿಪ್ರಾಯ. ವಿದೇಶದಿಂದ ಬಂದವರಿಂದಲೇ ಈ ಕಾಯಿಲೆ ಹೆಚ್ಚು ದೇಶದಲ್ಲಿ ಹರಡಲಿಕ್ಕೆ ಪ್ರಾರಂಭ ಆದದ್ದು. ತಬ್ಲಿಗಿಗಳು ಏನು ಕರೀತಾರೆ, ಅದನ್ನು ಪರ್ಮಿಷನ್ ಕೊಟ್ಟವ್ರು ಯಾರು ಸಮಾವೇಶ ಮಾಡಲಿಕ್ಕೆ? ಇಟ್ ಇಸ್ ಗವರ್ಮೆಂಟ್ ಆಫ್ ಇಂಡಿಯಾ ಓನ್ಲಿ. ಅಮೆರಿಕದ ಟ್ರಂಪ್ ಫೆಬ್ರವರಿನಲ್ಲಿ ಈ ರೋಗ ಭಾರತ ದೇಶದಲ್ಲಿ ಕಾಣಿಸ್ಕೊಂಡ ಮೇಲೂ ಕೂಡ ಅವ್ರನ್ನ ಯಾಕೆ ಕರ್ಕೊಂಡ್ಬಂದು ನೀವು ಮೆರವಣಿಗೆ ಮಾಡಿಸಿದ್ರಿ? ಗುಜರಾತ್ಗೆ ಕರ್ಕೊಂಡು ಹೋದ್ರಿ, ಡೆಲ್ಲಿಗೆ ಕರ್ಕೊಂಡು ಹೋದ್ರಿ, ಎಲ್ಲ ಯಾಕೆ ಮಾಡಿದ್ರಿ? ದಟ್ ಇಸ್ ಆಲ್ಸೋ ರಾಂಗ್. ಅಲ್ಲಿ ಸಾವಿರಾರು ಜನ ಸೇರಿಸಿ ಭಾಷಣ ಮಾಡಿ ಅದನ್ನೆಲ್ಲ ಯಾಕೆ ಮಾಡಿದ್ರಿ? ಸೊ ಇದನ್ನು ಕೂಡ ಅಭಿಪ್ರಾಯಗಳು ವ್ಯಕ್ತ ಆಗಿದೆ. ಈ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಿದ್ದಾವೆ. ಪ್ರಧಾನಮಂತ್ರಿಗಳು 4-5 ಸಾರಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು ಕೂಡ ಈ ಲಾಕ್ಡೌನ್ ನಿಂದ ತೊಂದರೆಗೊಳಪಟ್ಟಂತ ಜನಗಳ ಬಗ್ಗೆ ಯಾವುದೇ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ರೈತರು ಬೆಳೆದಂತ ಪದಾರ್ಥಗಳಿಗೆ ಬೆಲೆ ದೊರಕಿಸ್ತಕ್ಕಂಥದಕ್ಕೆ ಮಾರುಕಟ್ಟೆ ಒದಗಿಸ್ಕೊಡ್ತಕ್ಕಂಥ ಕೆಲಸ ಇದ್ಯಾವುದು ಮಾಡಲಿಲ್ಲ. ಅನೇಕ ಹಣ್ಣುಗಳು, ತರಕಾರಿಗಳು, ಹೂವುಗಳನ್ನು ಬೆಳೆದು ಅವು ಮಣ್ಣು ಪಾಲಾಗಿದ್ದಾವೆ, ಕೊಂಡ್ಕೊಳ್ಳೋರಿಲ್ಲ. ಅನಾರ್ಗೈ ಸೆಕ್ಟರ್ ಇರ್ತಕ್ಕಂಥ ಕರ್ನಾಟಕದ ಒಂದರಲ್ಲೇ 1,32,00,000 ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ. ಸಂಘಟಿತ ಕಾರ್ಮಿಕರು 21 ಲಕ್ಷ ಜನ ಇದ್ದಾರೆ. ಬೆಂಗಳೂರಿನಲ್ಲಿ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಮೈಗ್ರೆಂಟ್ಸ್ ಬಹಳ ಜನ ಇದ್ದಾರೆ. ಇವ್ರಿಗೆ ಇವತ್ತಿನವರಿಗೆ ಊಟ ಕೊಡೋದಾಗಲಿ, ವಸತಿ ಒದಗಿಸಿಕೊಡ್ತಕ್ಕಂಥದ್ದಾಗಲಿ, ರೇಷನ್ ಕಿಟ್ ಕೊಡ್ತಕ್ಕಂಥದ್ದಾಗಲಿ, ಅವರಿಗೆ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡೋದಾಗಲಿ ಯಾವುದನ್ನು ಇವತ್ತಿನವರಿಗೆ ಮಾಡಲಿಲ್ಲ.